ಮಾಡಿಕೊಂಡು ಕ್ಲೇಮ್ ಮಾಡ್ಬೋದು, ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಷ್ಟೇ. ಅದರೊಳಗೆ ಬೆಟ್ಟಕ್ಕೆ ಕೋಡಿ ಅವಕಾಶ ಟೈಪ್ ಯಾವುದೂ ಇಲ್ಲ. ಬೆಟ್ಟಕ್ಕೆ ಓಡಿ ಅವಕಾಶ ಇದೆ. ಅದು ತುಂಬ ಸಂಕೀರ್ಣವಾದಂಥ ಒಂದು ಪ್ರೊಸೆಸ್. ಹೇಗಿದೆ ಅಂತಂದರೆ ಬೆಟ್ಟ ಕ್ಯಾನ್ ಬಿ ಡಿವಿಷನ್. ಬೆಟ್ಟ ಹೇಗೆ ಡಿವಿಷನ್ ಮಾಡಬೇಕಂತಂದರೆ ಅದೇನು ಮಾಡ್ತಾರೆ, ಒಂದು ಫೈನ್ ಮಾರ್ನಿಂಗ್ ನೀವು ಅಪ್ಲಿಕೇಶನ್ ಕೊಟ್ಟರೆ ಏನು ಮಾಡ್ತಾರೆ ಅಂತಂದರೆ ಡೆಪ್ಯೂಟಿ ಕಮಿಷನರ್ ಏನು ಮಾಡ್ತಾರೆ ಅಂದರೆ ಅದರಲ್ಲಿರುವ ಸಾಮೂಹಿಕ ಹಕ್ಕನ್ನು ಬೆಟ್ಟ ಅಸೈನ್ಮೆಂಟಿಂದನೇ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಅದನ್ನು ಇವರಿಗೆ AC ಅವರಿಗೆ ರೆಫರ್ ಮಾಡ್ತಾರೆ. AC ಅವರು ಇದನ್ನು ಸರ್ವೆ ಮಾಡಿಸ್ತಾರೆ. ಸರ್ವೆ ಮಾಡಿಸಿ ಬೆಟ್ಟ ಹೋಲ್ಡರ್ ಏನಿರ್ತಾರೆ ಅವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಸರ್ವೆ ಅಂದರೆ ಅದಕ್ಕೆ ಪ್ರಪೋರ್ಷನೇಟಾಗಿ ಎಷ್ಟೆಷ್ಟು ಬೆಟ್ಟ ಬರ್ತದೆ, ಆ ಬೆಟ್ಟದಲ್ಲಿ ಅವ್ರ ಭಾಗಾಯತಕ್ಕೆ ಲಗತ್ತಾಗಿ ಯಾವ ರೀತಿ ಬರ್ತದೆ ಅದಕ್ಕೊಂದು ಮ್ಯಾಪ್ ಮಾಡ್ತಾರೆ, ಅದಕ್ಕೆ ಡಿವಿಷನ್ ಮಾಡ್ತಾರೆ. ಡಿವಿಷನ್ ಮಾಡಿ ಅಲ್ಲಿ ಅಪ್ರೂವಲ್ ತೊಗೊಳ್ಬೇಕಾಗ್ತದೆ. ಎಲ್ಲರೂ ಯಾರೋ ಅಲ್ಲಿ ಸಾಮಾಜಿಕ ಬೆಟ್ಟದ ಎಲ್ಲರೂ ಅವ್ರಿಗೆ ಅಪ್ರೂವಲ್ ತಗೊಂಡ್ಮೇಲೆ ಎಲ್ಲರೂ AC ಅವರು ಅದನ್ನು ಮತ್ತೆ DC ಅವರಿಗೆ ರೆಫರ್ ಮಾಡಿ DC ಅವರು ಮತ್ತೆ ಅದನ್ನು ಅಪ್ರೂವ್ ಮಾಡಿ ಆಮೇಲೆ ಅದನ್ನು ಮತ್ತೆ ಪುನಃ ಈ ಸಾಮಾಜಿಕ ಹಕ್ಕಿದ್ದನ್ನು ಬೇರೆ ಬೇರೆ ಹಕ್ಕು ಅಂತ ಹೇಳಿ ಮಾಡಿ ಒಂದು ಗ್ರಾಮದಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಬೆಟ್ಟವನ್ನು ಡಿವಿಷನ್ ಮಾಡ್ಬೋದು.